ಹಳೆ ಮೈಸೂರಲ್ಲಿ ಒಕ್ಕಲಿಗ ನಾಯಕರಿಗೆ ವಿಜಯೇಂದ್ರ ಸವಾಲು. ಹಳೆ ಮೈಸೂರಿನಲ್ಲಿ ಪಾರುಪತ್ಯ ಮೆರೆಸಲು ವಿಜಯೇಂದ್ರ ಪ್ಲಾನ್ ಅನ್ನ ಮಾಡಿದ್ದಾರೆ. ಹಳೆ ಮೈಸೂರಿನಲ್ಲಿ ಗೇಮ್ ಚೇಂಜರ್ ಆಗುತ್ತಾರ ವಿಜಯೇಂದ್ರ? ಪಾದಯಾತ್ರೆ ಮೂಲಕವೇ ರಣವೀಳ್ಯವನ್ನ ಕೊಟ್ರ ವಿಜಯೇಂದ್ರ? ಇವತ್ತು ಪ್ರಶ್ನೆ ಮೂಡ್ತಾ ಇದೆ. ಪಾದಯಾತ್ರೆ ಮೂಲಕವೇ ವರ್ಚಸ್ಸು ವೃದ್ಧಿಗೆ ವಿಜಯೇಂದ್ರ ಪ್ಲಾನ್ ಮಾಡಿದ್ದಾರೆ. ಒಂದೇ ಒಂದು ಪಾದಯಾತ್ರೆ ಇಬ್ಬರಿಗೆ ಗುರಿಯಿಟ್ಟ ವಿಜಯೇಂದ್ರ. ಒಕ್ಕಲಿಗ ನಾಯಕರಾದ ಎಚ್ಡಿಕೆ, ಡಿಕೆಶಿಗೆ ವಿಜಯೇಂದ್ರ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಜೊತೆಗಿರಿಸಿಕೊಂಡೇ ವಿಜಯೇಂದ್ರ ಚಾಣಾಕ್ಷತೆ ಅನ್ನೋ ಮಾತೀಗ. ಕುಮಾರಸ್ವಾಮಿಯನ್ನ ಊರುಗೋಲಾಗಿ ಬಳಸಿಕೊಂಡೇ ಪ್ಲಾನ್ ಮಾಡಿದ್ದಾರೆ. ಈ ಹಿಂದೆ ಮೈಸೂರಿನಲ್ಲಿ ಪಕ್ಷವನ್ನ ಸಂಘಟಿಸಿದ ಬಿವೈ ವಿಜಯೇಂದ್ರ ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧೆಗೂ ತಯಾರಿಯನ್ನ ನಡೆಸಿದ್ರು ವಿಜಯೇಂದ್ರ ಅವರು. ಈಗ ಒಟ್ಟಾರೆ ಹಳೆ ಮೈಸೂರು ಭಾಗ ಹಿಡಿತಕ್ಕೆ ಬಿವೈಬಿ ಸ್ಕೆಚ್ ಅನ್ನ ಮಾಡಿದಾರಂತೆ. ಇದೇ ಕಾರಣಕ್ಕಾಗಿ ಮೊದಲು ಪಾದಯಾತ್ರೆಯನ್ನ ವಿರೋಧಿಸಿದ್ರು ಎಚ್ಡಿಕೆ. ಆದ್ರೆ ಮೈತ್ರಿ ಧರ್ಮಕ್ಕೆ ಕಟ್ಟು ಬಿದ್ದು ಪಾದಯಾತ್ರೆಯಲ್ಲಿ ಎಚ್ಡಿಕೆ ಅವರು ಭಾಗಿಯಾಗಿದ್ದಾರೆ. ಹಳೆ ಮೈಸೂರಿನಲ್ಲಿ ಒಕ್ಕಲಿಗ ನಾಯಕರಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸವಾಲನ್ನ ಹಾಕಿದ್ದಾರೆ. ಹಳೆ ಮೈಸೂರಿನಲ್ಲಿ ಪಾರುಪತ್ಯ ಮರೆಯಲು ವಿಜಯೇಂದ್ರ ಪ್ಲಾನ್ ಮಾಡಿದಾರಂತೆ. ಹಳೆ ಮೈಸೂರಿನಲ್ಲಿ ಹಾಗಾದ್ರೆ ಗೇಮ್ ಚೇಂಜ್ ಆಗಿಬಿಡ್ತಾರಾ? ಹಳೆ ಮೈಸೂರಿನಲ್ಲಿ ಹಾಗಾದ್ರೆ ಗೇಮ್ ಚೇಂಜರ್ ಆಗ್ತಾರಾ ವಿಜಯೇಂದ್ರ? ಇಂಥದ್ದೊಂದು ಪ್ರಶ್ನೆ ಮೂಡ್ತಾ ಇದೆ. ಪಾದಯಾತ್ರೆ ಮೂಲಕವೇ ರಣವೀಳ್ಯವನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ ಅನ್ನೋ ಚರ್ಚೆ ಈಗ. ಪಾದಯಾತ್ರೆ ಮೂಲಕವೇ ತನ್ನ ವರ್ಚಸ್ಸು ವೃದ್ಧಿಗೆ ವಿಜಯೇಂದ್ರ ಪ್ಲಾನ್ ಮಾಡಿದಾರಂತೆ. ಒಂದೇ ಒಂದು ಪಾದಯಾತ್ರೆ ಇಬ್ಬರಿಗೆ ಗುರಿಯನ್ನ ಇಟ್ಟಿದ್ದಾರೆ ವಿಜಯೇಂದ್ರ. ಒಕ್ಕಲಿಗ ನಾಯಕರಾದ ಎಚ್ಡಿಕೆ, ಡಿಕೆಶಿಗೆ ವಿಜಯೇಂದ್ರ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಇದು ಬಹಳ ಪ್ರಮುಖವಾಗಿ ಕುಮಾರಸ್ವಾಮಿ ಅವರನ್ನ ಜೊತೆಗಿರಿಸಿಕೊಂಡೇ ವಿಜಯೇಂದ್ರ ಚಾಣಾಕ್ಷತೆಯನ್ನ ಮೆರೆದಿದ್ದಾರೆ. ಕುಮಾರಸ್ವಾಮಿಯನ್ನ ಊರುಗೋಲಾಗಿ ಬಳಸಿಕೊಂಡು ಪ್ಲಾನ್ ಮಾಡ್ತಿದ್ದಾರೆ. ಇನ್ನು ಬಹಳ ಹಿಂದೆ ಮೈಸೂರಿನಲ್ಲಿ ಪಕ್ಷವನ್ನ ಸಂಘಟಿಸಿದ್ರು ಬಿವೈ ವಿಜಯೇಂದ್ರ ಅವರು. ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧೆಗೂ ತಯಾರಿಯನ್ನ ನಡೆಸಿದ್ರು ವಿಜಯೇಂದ್ರ ಅವರು. ಈಗ ಒಟ್ಟಾರೆ ಹಳೆ ಮೈಸೂರು ಭಾಗ ಹಿಡಿತಕ್ಕೆ ಬಿವೈಬಿ ಸ್ಕೆಚ್ ಅನ್ನ ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಮೊದಲು ಪಾದಯಾತ್ರೆಯನ್ನ ಎಚ್ಡಿ ಕುಮಾರಸ್ವಾಮಿ ಅವರು ವಿರೋಧಿಸಿದ್ರು. ಆದ್ರೆ ಮೈತ್ರಿ ಧರ್ಮಕ್ಕೆ ಕಟ್ಟು ಬಿದ್ದು ಪಾದಯಾತ್ರೆಯಲ್ಲಿ ಎಚ್ಡಿಕೆ ಭಾಗಿಯಾಗಿದ್ದಾರೆ.